ನಮಸ್ಕಾರ ಮಕ್ಕಳೇ, ಪಂಚತಂತ್ರ ಕಥೆಗಳ ಲೋಕಕ್ಕೆ ನಿಮಗೆ ಸ್ವಾಗತ. ಇಂದಿನ ಸುಂದರ ಕಥೆ ಸಿಂಹ ಮತ್ತು ಇಲಿ. ಒಂದು ಸುಂದರವಾದ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ಮರದ ಕೆಳಗೆ ಶಾಂತವಾಗಿ ಮಲಗಿತ್ತು. ಅಲ್ಲಿ ಒಂದು ಚಿಕ್ಕ ಇಲಿ ಸಂತೋಷವಾಗಿ ಓಡಾಡುತ್ತಿತ್ತು. ಆಟವಾಡುತ್ತಾ ಅದು ತಪ್ಪಾಗಿ ಸಿಂಹದ ಮೇಲೆ ಓಡಿತು. ಇಲಿ ಭಯದಿಂದ ಹೇಳಿತು, ಸಿಂಹರಾಜನೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರನ ಬಲೆಗೆ ಸಿಲುಕಿತು. ಆ ಶಬ್ದವನ್ನು ಕೇಳಿದ ಇಲಿ ಓಡಿ ಬಂದು ಬಲಿಯನ್ನು ಕಚ್ಚಿ ಕತ್ತರಿಸಿತು. ಸಿಂಹ ಇಲಿಗೆ ಧನ್ಯವಾದ ಹೇಳಿತು. ನೀತಿ: ಚಿಕ್ಕವರಾದರೂ ದೊಡ್ಡ ಸಹಾಯ ಮಾಡಬಹುದು. ಮಕ್ಕಳೇ, ಈ ಕಥೆ ನಿಮಗೆ ಇಷ್ಟವಾಯ್ತಾ? ಇನ್ನಷ್ಟು ಸುಂದರ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ